ಬ್ರೇಕ್ಫಾಸ್ಟ್ ಇವತ್ತು ಸ್ಯಾಂಡ್ವಿಚ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಇದೆಲ್ಲ ಇತ್ತು, ಎಂತ ಗೊತ್ತುಂಟ, ಕ್ರೀಮ್ ಚಟ್ನಿ ಮತ್ತು ಕುಕುಂಬರ್, ಕ್ಯಾರೆಟ್, ಕರ್ಡ್, ಚೀಸ್ ಅದೆಲ್ಲ ಹಾಕಿ ಒಂದು ಸ್ವಲ್ಪ ಮಿಕ್ಸ್ಚರ್ ಮಾಡಿ ಇಟ್ಟಿದ್ದೆ. ಅದು ಉಂಟು ಸ್ವಲ್ಪ, ಹಾಗೆ ಬೆಳಿಗ್ಗೆ ಸ್ವಲ್ಪ ಸ್ಯಾಂಡ್ವಿಚ್ ಮಾಡೋಣ ಅಂತೇಳಿ ಎಲ್ಲರಿಗೂ. ಒಂದು ಬ್ರೆಡ್ ಕಮ್ಮಿ ಬೀಳುತ್ತಲ್ಲ, ಅದು ಬ್ರೌನ್ ಬ್ರೆಡ್ ಉಂಟಲ್ಲ, ಬೇರೆ ಬ್ರೆಡ್ ಉಂಟು. ಅವನು ದನ ಆಗಿದ್ದಾನೆ. ಅದು ಓಪನ್ ಮಾಡಿ. ತಂಗಾಳಿಯ ಸುಳಿವಿಗೆ ಇಲ್ಲಿ ತೋರಣಕ್ಕೂ ನಡುಕ, ಮನೆಗೆ ಬರುವ ಹೆಜ್ಜೆಗಳಿಗೆ ಇರಬಹುದೇ ಮರುಕ. ಪ್ರೀತಿ ದಿಕ್ಕು ತೋರಿದರೆ ನಮ್ಮನೆ ಯುವರಾಣಿ, ಎಲ್ಲ ದುಃಖ ಮರೆಸುವ ಇವಳೇ ನಮ್ಮನೆ ಯುವರಾಣಿ. ರೆಡಿ ಸ್ಯಾಂಡ್ವಿಚ್. ಬರುತ್ತಿದೆ ಒಂದು ಭಾವದೋಣಿ, ಯಾರು ಕಳಿಸಿಕೊಟ್ಟರೋ ಯಾರಿವಳೋ ರಾಣಿ, ನೆಮ್ಮದಿಯ ತರುವಳೆ ಮನೆಗೆ ಎಂದ ಚಂದದ ರಾಣಿ, ನಮ್ಮನೆ ಯುವರಾಣಿ. ಅಕ್ಕರೆಯ ಮುದ್ದುಗಿಣಿ ನಮ್ಮನೆ ಯುವರಾಣಿ, ಸಕ್ಕರೆಯ ಒಲವಗಣಿ ನಮ್ಮನೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಹೇಗಿದ್ದೀರ? ಓಕೆ, ಇವತ್ತು ನಾವು ಹೊರಗಡೆ ಹೊರಟಿದ್ದೀವಿ ಎಲ್ಲರೂ. ಒಂದು ನಮ್ಮದು ಲೆವಿದ್ದು ಪಾಸ್ಪೋರ್ಟ್ ಮಾಡಿಸ್ಲಿಕ್ಕೆ. ಲೆವಿ ನೆಕ್ಸ್ಟ್ ಎಲ್ಲಿ ಹೋಗ್ತೀಯಾ? UK-ಗೆ? ಒಂದು ಲೆವಿದ್ದು ಪಾಸ್ಪೋರ್ಟ್ ಮಾಡಿಸ್ಲಿಕ್ಕೆ. ನೆಕ್ಸ್ಟ್ ನಮ್ಮದು ಕೂಡ ಮಾಡಲಿಕ್ಕುಂಟು. ನಾವು ಎಲ್ಲ ಇದು ಅಡ್ರೆಸ್ ಎಲ್ಲ ಚೇಂಜ್ ಆಗಿ ಎಲ್ಲ ಮಾಡಲಿಕ್ಕಿತ್ತಲ್ವ, ಹಾಗೆ ಅದೆಲ್ಲ ಆಗಿದೆ. ಇನ್ನು ನಮ್ಮದು ಕೂಡ ಆಗಬೇಕು ಪಾಸ್ಪೋರ್ಟ್. ನಾವು ಇಷ್ಟು ದಿನ ಪಾಸ್ಪೋರ್ಟ್ ಇಲ್ಲದೆ ಇದ್ವಿ, ಗೊತ್ತುಂಟ ನಿಮಗೆ. ನಾನು ನನ್ನ ಮಕ್ಕಳು ಅವರು ಮೊದಲೇ ರೆಡಿ ಮಾಡಿದ್ದಾರೆ, ಎಲ್ಲಾದರೂ ಸಿಕ್ಕಿದ್ರೆ ಓಡಿ ಹೋಗೋಣ ಅಂತ ಇರಬೇಕು. ನಾವು ಮಾತ್ರ ಇಲ್ಲೇ ತುಂಬ ವರ್ಷ ಆಗಿದೆ ಮಾಡಿ. ಹೌದೌದು, ಈಗ ಪಾಸ್ಪೋರ್ಟ್ ಎಲ್ಲಿದೆ ಗೊತ್ತಿಲ್ಲ ಅಲ್ಲ, ಅಲ್ಲಿ ಉಂಟು, ಇಲ್ಲಿ ಹೋಗಲಿಲ್ಲ ಅದು. ಓಕೆ, ಈಗ ನಾವು ಅದಕ್ಕೆ ಹೋಗ್ತಾ ಇದ್ದೀವಿ. ನಾವೆಂದರೆ ಅವರ ಲೆವಿ ಜೊತೆ ಅವನಿಗೆ ಅಪ್ಪ ಬೇಕು, ಎಲ್ಲಿ ಹೋಗ್ಲಿಕ್ಕಿದ್ರು. ಅದು ಸೈಡಲ್ಲಿ ಒಂದು ಬೇಕು ಇದಕ್ಕೆ ಶಾಖ ಕೊಡಲಿಕ್ಕೆ. ಮತ್ತು ನಾವು ಮೂವರು ಶಾಪಿಂಗ್ ನಮ್ಮದು. ಹಾಗೆ ಅವರನ್ನು ಅಲ್ಲಿ ಬಿಟ್ಟು ನಾವು ಶಾಪಿಂಗ್ಗೆ ಹೋಗೋಣ ಅಂತೇಳಿ ಎನಿಸಿದ್ವಿ. ನೋಡೋಣ ಹೇಗಾಗುತ್ತೆ ಏನಾಗುತ್ತೆ ಅಂತೇಳಿ. ಈಗ ಪಾಸ್ಪೋರ್ಟ್ ಶಾಪ್ ಇದಕ್ಕೆ ಬಂದ್ವಿ, ಆಫೀಸ್ಗೆ ಹೋದ ನೀವು. ಓಕೆ, ನಮ್ದು ಇವಾಗ ಸ್ಟಾರ್ಟ್ ಆಯಿತು ಶಾಪಿಂಗ್. ಥರ ಸೂಪರು. ಇದು ನಮ್ದು ಅದು ಫ್ಲವರ್ ಇತ್ತ ಇಲ್ಲ, ಫ್ಲವರ್ ಮಾರ್ಕೆಟ್ ಅದು. ಇದು ನಮ್ಮದು ಎಂತ ಹೇಳ್ತಾರೆ, ಸ್ಟೇಟ್ ಬ್ಯಾಂಕ್ ಅಲ್ಲ, ಇದು ಒಂಥರ ಬಂದರ್ ಟೈಪ್ ಒಳಗಡೆ. ಇದು ಕಾರ್ ಸ್ಟ್ರೀಟ್. ಈಗ ಕಾರ್ ಸ್ಟ್ರೀಟ್ ಇಲ್ಲಿ ದೇವಸ್ಥಾನ ಉಂಟು, ಅದರದ್ದು ಸ್ಟ್ರೀಟ್ ಇದು ಕಾರ್ ಸ್ಟ್ರೀಟ್ ಅಂತ ಹೇಳ್ತೇವೆ ನಾವು. ಸಣ್ಣ ಸಣ್ಣ ಓಲ್ಡ್ ಶಾಪ್ಸ್ ಎಲ್ಲ ಇದೆ. ನಾವು ಈಗ ಫಸ್ಟಿಗೆ ಫೈಬರ್ ಪಾಟ್ಸ್ ಅದೆಲ್ಲ ಸಿಕ್ಕಿದ್ರೆ ನೋಡ್ತಾ ಇದ್ವಿ, ಮತ್ತು ಬೇರೆ ಏನಾದರೂ ಬೇಕಿದ್ರೆ ನೋಡೋಣ ಅಂತೇಳಿ ಹಾಗೆ ಒಂದು ರೌಂಡ್ ಹೋಗ್ತಾ ಇದ್ದೀವಿ. ನೋಡೋಣ ಇಲ್ಲಿ ಸಿಗುತ್ತೆ ಅಂತ. ಆ ಸೈಡ್ ಇರಲಿಕ್ಕಿಲ್ಲ ವಿನೋದ್, ಇಲ್ಲಿ ಒಳಗೆ ಬರ್ತದೆ ಈಗ ಅದು ಲೇಡಿಲು. ಆ ಸೈಡೆಲ್ಲ ಇರಲಿಕ್ಕಿಲ್ಲ, ಆಚೆ ಹೋಗ್ಬೇಕು. ನಾವು ಸರಿ ಗೂಗಲಲ್ಲಿ ನೋಡುವ. ಗೂಗಲಲ್ಲಿ ಸಿಗೋದಿಲ್ಲ.
ಫುಲ್ ಸೆಟ್ ಅಲ್ಲ? ಹೌದು. ಖಾಲಿ ಪ್ಲಾಂಟ್ ಆದರೆ ನಿಮಗೆ 900 ಆಗುತ್ತೆ. ಇಲ್ಲಿದೆ ನೋಡಿ, ಅದು ವಾಟರ್ ಪ್ಲಾಂಟ್. ಜಸ್ಟ್ ಅದರಲ್ಲಿ ಇಟ್ಟು ಬಿಟ್ರೆ ಓ, ವಾಟರ್ ಪ್ಲಾಂಟ್ ಅದು ಅಂದರೆ ಇದು ಇದರಲ್ಲೇ ಹಾಕಿದಿರಲ್ಲ ನೀವು? ಹೌದು, ನೀವು ಇಲ್ಲಿ ನೀರೇ ಹಾಕಿದ್ರು ಅದು ಈ ಥರ ಇಲ್ಲಿ ಒಂದು ಸ್ಟಾಕ್ ಆಗುತ್ತೆ. ಓಕೆ ಓಕೆ ಮತ್ತೆ ಇದನ್ನು ಓಪನ್ ಮಾಡ್ಬೋದು, ಓಕೆ. ಕ್ಲೀನ್ ಮಾಡಿ ಇಡ್ಬೋದು ಅಷ್ಟೇ, ಒಳ್ಳೆ ಬರ್ತದೆ. ಅದು ಕೆಲವರು ಪಾಟ್ ಕಾಣಬಾರ್ದು ಅಂತ ಆ ಥರ ಸರಿ. ಖಾಲಿ ಗಿಡ ಆದರೆ 900. ಹಂಗಿದೆ. ಈಗ ಒಂದು ಕಡೆ ಹೋಗಿ ಬಂದ್ವಿ, ಲಿಟಲ್ ಪ್ಲಾಂಟ್ಸ್ ಅಂತ ಹೇಳಿ. ಚೆನ್ನಾಗಿದೆ ಪ್ಲಾಂಟ್ಸ್ ಎಲ್ಲ, ತುಂಬ ಇಷ್ಟ ಆಯ್ತು ನನಗೆ. ಮ್ಯಾಚಿಂಗ್ ಪಾಟ್ಸ್ ಮಾತ್ರ ಸಿಗಲಿಲ್ಲ. ಹಾಗೆ ನೆಕ್ಸ್ಟ್ ಬರುತ್ತೆ ಅಂತೆ ನಾಳೆ, ನೆಕ್ಸ್ಟ್ ವೀಕಲ್ಲಿ 3 ಡೇಸಲ್ಲಿ ನಂಬರ್ ಎಲ್ಲ ತೊಗೊಂಡು ಬಂದಿದ್ದೀವಿ. ಆಮೇಲೆ ಇದು ಮಾಡ್ಬೋದು. ತುಂಬ ಚೆನ್ನಾಗಿದೆ ಮಾತ್ರ ಪ್ಲಾಂಟ್ಸ್ ವಿತ್ ಪಾಟ್ ಕೂಡ ಉಂಟು ಅವ್ರ ಹತ್ರ. ರೀಸನಬಲ್ ಪ್ರೈಸ್ ಅಂತ ಎನಿಸ್ತು ನನಗೇನು ಹೈ ಅಂತ ಎನಿಸ್ಲಿಲ್ಲ. ಓಕೆ, ಈಗ ಹೋಗೋಣ. ಓಕೆ, ಫೈನಲಿ ಆಯಿತು. ಫುಲ್ಲು ಮಂಡೆ ಬೆಚ್ಚ ಆಯ್ತಂತೆ ಅವನಿಗೆ. ಹೇಳ್ತಾ ಇದ್ದಾನಿಗೆ ಎಷ್ಟು ಕಿರಿಕಿರಿ ಮಮ್ಮಿ ಅಂತ. ನಾನಿವಾಗ ಹಸ್ಬೆಂಡನ್ನು ಕರ್ಕೊಂಡು ಮತ್ತೆ ಅಲ್ಲಿಗೆ ವಾಪಸ್ ಬಂದಿದ್ದೀನಿ. ಕೆಲವು ಗಿಡ ನನಗೆ ಬಿಟ್ಟು ಹೋಗಲಿಕ್ಕೆ ಮನಸ್ಸಾಗಲಿಲ್ಲ. ಕಿರಣ್ ಅವರು ನನಗೆ ಇದನ್ನು ರೆಕಮೆಂಡ್ ಮಾಡಿದ್ದು. ಹಾಗೂ ಸುಜಯ್ ಅವರ ಹತ್ರ ಕೇಳಿನೇ ನಾನು ಯಾವುದು ಮ್ಯಾಚ್ ಆಗುತ್ತಂತ ನೋಡಿ ತಗೊಂಡೆ. ಫೈನಲಿ ನನಗೆ ಸಿಕ್ತು ಗಿಡ ಎಲ್ಲ. ಅದು ಇವತ್ತು ಸಂಜೆ ಬರುತ್ತೆ, ನಾನು ತೋರಿಸ್ತೀನಿ. ಹಾಗೂ ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ನಮಸ್ಕಾರ. ಪ್ರಾನ್ಸ್ ಇವತ್ತು, ಚಿಕನ್ ಸುಕ್ಕ, ಮತ್ತೆ ನಿಂದು ಬರಲಿಲ್ಲ? ನಮ್ದೆಲ್ಲ ಬರಲಿಲ್ಲ. ನಮ್ಮದು ಮುರುಗ್, ನಂದು ಮತ್ತೆ ವಿನೋಣ್ಣು. ಓಕೆ, ನಾವು ಊಟ ಮಾಡ್ತೀವಿ. ಮುರು ನೋಡಿ ಎಷ್ಟು ದೊಡ್ಡದುಂಟು ಅಂತ. ಅದು ಗೊತ್ತಾಗಲ್ಲ, ಇದು ಮುರುಳು. ನನಗೆ ಸ್ವಲ್ಪ ಉದ್ದ ಸ್ನೇಕ್ ಪ್ಲ್ಯಾಂಟ್ ಬೇಕಿತ್ತು, ಒಂದು ಕಡೆ ಇಡಲಿಕ್ಕಿತ್ತು ನನಗೆ. ಅದಕ್ಕೆ ಹುಡುಕ್ತಾ ಇದ್ದೀನಿ. ಇಲ್ಲಿ ಕೂಡ ಸಿಗಲಿಲ್ಲ ನನಗೆ. ಇವರ ಹತ್ರ ಇತ್ತು, ಚಿಕ್ಕದಿತ್ತು ತುಂಬ. ನೋಡೋಣ ಸಿಗ್ಬೋದು, ಏನು ಅರ್ಜೆಂಟ್ ಇಲ್ಲ. ಹೋಗೋ ದಾರಿಯಲ್ಲಿತ್ತಲ್ವ, ಹಾಗೆ ನೋಡುವಾಗ ಸಿಗಲಿಲ್ಲ ನನಗೆ ಇದು. ಓಕೆ, ಒಂದು ಇದು ತಗೊಂಡು ಬಂದೆ, ಮನಿ ಪ್ಲ್ಯಾಂಟ್. ಚೆನ್ನಾಗಿದೆ ಅಲ್ಲ? ಒಳ್ಳೆ ಪಾಟ್ ಹಾಕಿದರೆ ಚೆನ್ನಾಗಿ ಕಾಣುತ್ತೆ. ಮತ್ತೊಂದಿದು ಇದು ಒಳಗಿಡ್ಲಿಕ್ಕೆಲ್ಲ ಇಂಡೋರ್ ಚೆನ್ನಾಗಿದೆ. ಮಣ್ಣು ಹಾಕಿದಾರಲ್ಲ ಅವರು. ಫುಲ್ಲು ಬರ್ಡ್ಸ್ ಇತ್ತು, ಸೌಂಡ್ ಕೇಳ್ತಾವೆ. ಈ ಕರೆಂಟ್ ಇಲ್ಲ, ಇನ್ನು 6 ಗಂಟೆಗೆ ಬರುತ್ತೆ. ಹಾಗೆ ಸುಮ್ಮನೆ ಹೊರಗಡೆ ಕೂತ್ಕೊಂಡಿದ್ವಿ ನಾವು. ಅವರು ಗೊಬ್ಬೆ ಮಾಡ್ತಿದ್ದಾರೆ. ಎಂತ ಆವಾಗಲಿಂದ ಎಷ್ಟು ಚೆನ್ನಾಗಿದೆ ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ನಾವೊಂದು ರೆಕಾರ್ಡ್ ಮಾಡಿದ್ದೆ, ಹಾಕಿಬೇಕಾದ್ರೆ. ನಾನು ರೆಕಾರ್ಡ್ ಮಾಡಿದ್ದೀನಿ ನೋಡಿ. ಸುಮ್ಮನೆ ಸೈಲೆಂಟಲ್ಲಿ ಕೇಳಿ ನೀವು. ಖುಷಿ ಆಗುತ್ತೆ ಕೂತ್ಕೊಳ್ಬೇಕು ಸುಮ್ಮನೆ. ಅವರ ಹಾಡು ಕೇಳ್ತಾ ಇರಬೇಕು, ಹಕ್ಕಿಗಳಿದ್ದು. ಖುಷಿ ಆಗುತ್ತೆ. ಎಲ್ಲ ಕಡೆ ಸಿಗೋದಿಲ್ಲ ಇಂಥದ್ದು, ಗೊತ್ತಾಯ್ತಲ್ಲ. ಬೆಳಿಗ್ಗೆ ನೋಡಬೇಕು, ಎಂಥ ಸಂಗೀತ, ಎಲ್ಲರದ್ದು ಖುಷಿ ಆಗುತ್ತೆ ನೋಡಿ. ಕೇಳ್ತಾ ಉಂಟಲ್ಲ. ನೀವೆನಿಸಿ ಎಷ್ಟು ಖುಷಿ ಆಗ್ಬೋದು ಕೂತ್ಕೊಂಡು ಕೇಳಲಿಕ್ಕೆ. ಅದು ಸುಮ್ಮನೆ ಕಣ್ಣು ಮುಚ್ಚಿ ಕೂತ್ಕೊಳ್ಬೇಕು. ಗಾಳಿನೂ ಚೆನ್ನಾಗಿ ಬರ್ತಾ ಉಂಟು, ಹಾಗೂ ಹಾಡು. ಗಾಡಿಗಳ ಸೌಂಡ್ ಇಲ್ಲ ಜಾಸ್ತಿ, ಪೊಲ್ಯೂಷನ್ ಇಲ್ಲ, ಏನಿಲ್ಲ. ನೀವು ಕೇಳ್ತೀರಲ್ಲ ಇಷ್ಟು ದೂರ ಯಾಕೆ ಮಾಡಿದ್ದೆ ಅಂತ, ಇದಕ್ಕೆ ಮಾಡಿದ್ದೆ. ಪ್ರಾಬ್ಲಮ್ ಇಲ್ಲಿ ಒಂದೇ, ಅದು ಮಣ್ಣಲ್ಲಿ ಇದು ಮಾಡ್ತಾರಲ್ಲ, ಅದರದ್ದೊಂದು ಇದು ಹೋಗುದು ಅಂತ, ಟ್ರಕ್ಸ್ ಹೋಗೋದೊಂದು ಪ್ರಾಬ್ಲಮ್, ಟ್ರಾನ್ಸ್ಪೋರ್ಟ್. ಅದೊಂದು ಈಗ ಸ್ವಲ್ಪ ಕಮ್ಮಿ ಆಗಿದೆ. ಇದ್ರದ್ದು ಪಟಾಪಟಿತ್ತು. ಅದು ಹೋಗುವಾಗ ಕೂಡ ಮೆಲ್ಲ ಹೋಗ್ತಾರ. ಅದು ಮೆಲ್ಲ ಹೋದರೆ ಪರವಾಗಿಲ್ಲ, ಸರ್ರು ಸುರ್ರು ಸರ್ರು ಸುರ್ರು ಅಂತ ಹೋಗುದು. ಫುಲ್ಲು ಅದರದ್ದು ಇದಾಗುತ್ತೆ ನೋಡಿ, ಗಾಳಿ ನೋಡಿ ಅಲ್ಲಾಡ್ತೇವೆ ನೋಡಿ ಎಷ್ಟು ಚೆನ್ನಾಗಿ. ನೋಡಿ ಬಿದ್ದಿದ್ದಾನೆ. ಖುಷಿಯಾಗುತ್ತೆ ಗಾಳಿ ಸೌಂಡು, ಕೋಗಿಲೆ, ಗಿಬ್ಬಿ, ಹಕ್ಕಿ.
ಇಲ್ಲಿ ಕಾಗೆ ಕೂಡ ಒಳ್ಳೆ ಇದು ಮಾಡ್ತದೆ. ಕಾಗೆ ಕೂಡ ಕ್ಯಾ 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 ಮಾಡ್ತಾ ಇರುತ್ತೆ, ಖುಷಿ ಆಗುತ್ತೆ. ಓಕೆ, ಗಿಡಗಳು ಬರ್ಲಿಕ್ಕೆ ಉಂಟಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಎಲ್ಲಿ ಇಡೋದು, ಏನು ಇಡೋದು, ಅದೊಂಥರ ಇಂಟ್ರೆಸ್ಟ್ ಅಲ್ವಾ. ಎಷ್ಟು ಹೇಳಿದ್ರು, ಎಷ್ಟು ಇದ್ದರೂ ಏನಾದರೂ ಬರುವಾಗ ಅದು ಖುಷಿ ಒಂದು. ಅದನ್ನು ವೆಯ್ಟ್ ಮಾಡ್ತಾ ಇದ್ದೀನಿ, ಎಲ್ಲಿ ಇಡೋದು ಅಂತ ಹೇಳಿ ಈಗ ಯೋಚನೆ ಮಾಡಬೇಕು. ಒರಿಜಿನಲ್ ಸೌಂಡ್ ನೋಡಿ ನಾನು ರೆಕಾರ್ಡ್ ಮಾಡಿದ್ದು ಯಾವ ರೀತಿ ಕೇಳ್ತಾ ಉಂಟು. ಕೆಲವರಿಗೆ ಇಷ್ಟ ಅಲ್ವಾ, ಹಾಗೆ ನಾನು ಹಾಕಿದ್ದೇನೆ ಇದನ್ನು. ಇವರಿಬ್ಬರು ನೋಡಿ ಕೆಳಗಿಂದ ನನ್ನ ಹತ್ರ ಹೇಳಿ ಬಂದಿದ್ದರು, ಅಂದರೆ ಎಡಿಟ್ ಮಾಡ್ತೀವಿ ಹೋಗಿ ಅಂತ. ಇಲ್ಲಿ ನೋಡಿದ್ರೆ ಇಬ್ಬರು ಕೂಡ ಮಲಗಿದ್ದಾರೆ, 2 ಕೋಣಗಳು. ವಾ, ಇದೆಂತ ಮಾಡ್ತಿದ್ರು, ಭಾರಿ ಚಾಲು. बाबू दे एडिट शेयर करून धरलाय खंयचे शेयर करून धरलाय डोंगी हो घालून करता सोरू रॉय ए रॉय कळला रॉय ए कळला रॉय मग डोंगी ನನ್ನ ಹತ್ರ ಹೇಳಿ ಎಂತ ಹೇಳಿದ್ದು ನೀವು? ಎಡಿಟ್ ಮಾಡ್ತೀವಿ ಮೇಲೆ ಹೋಗ್ತೀವಿ ಅಂತ. ಎಡಿಟ್ ಮಾಡಿ ಆಯ್ತು. ಹಾಂ ಓಕೆ, ಸುಮ್ಮನೆ ಕಳ್ಳಿ ಅದೆಂತ ಸುಮ್ಮನೆ ಹೋಗ ಕುಳ್ಳಿ ಪಂಡ. ಅಪ್ಲೋಡ್ ಆಗುವಾಗ, ಶೇರ್ ಆಗುವಾಗ ಒಂದು 5 ನಿಮಿಷಕ್ಕೆ ರೆಸ್ಟ್ ಸಿಗೋದು. ಆ ರೆಸ್ಟ್ ಅಲ್ಲಿ ನಾವು ಇಬ್ರು ಮಲಗ. ಆಯ್ತಪ್ಪ, ಆಯ್ತು. ನಿಮ್ಮ ಹಂಗೆ ಅಲ್ಲ, ಇಡೀ ದಿನ ಅಲ್ಲಿ ತಿರುಗೋದು, ಇಲ್ಲಿ ತಿರುಗೋದು, ಕ್ರಿಕೆಟ್ ನೋಡೋದು, ಮತ್ತೆ ನನಗೆ ಉಪದ್ರ ಕೊಡೋದು. ನಿನಗೆ ನಾನು ಉಪದ್ರ ಕೊಡ, ನನಗೆ ನೀನು ಉಪದ್ರ ಕೊಡೋದ? ನಿದೆ. ಗುಡ್ ನೈಟ್. ನಿಚ್ಚದೆ ನೀ ತಗೊಂಡು ನಿದೆ. ಗುಡ್ ನೈಟ್. ಗುಡ್ ನೈಟ್. ಬಂತು ಅಮ್ಮನ ಬಂತು ಪಾರ್ಸಲ್ ಬಂತು. ಅಮ್ಮನ ಪಾರ್ಸಲ್ ಬಂತು. ತೆಕಾಡು ವಿನೋದಿಟ್ಟು ಚೆನ್ನಾಗಿದೆಯಲ್ಲ. ಬಂತು, ಎಲ್ಲಿ ಇಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅದೇ ಸನ್ಲೈಟ್ ಬೇಕಂತ ಅದಕ್ಕೆ. ಏನು ಗೊತ್ತಲ್ಲ, ಒಂದು ನಿನ್ನ ತಲೆಯಲ್ಲಿ ಇಡು, ಒಂದು ನನ್ನ ತಲೆಯಲ್ಲಿ ಇರ್ತೀನಿ. ಓಕೆ, ಗಂಟೆ ಇವಾಗ 12:30 ಆಯ್ತು. ನಮಗೆ ಒಂದು ರಾತ್ರಿ ಆಗುವಾಗ ಸ್ವಲ್ಪ ಹುಚ್ಚಿಡ್ತಿದೆ. ಇವತ್ತು ನೈಟ್ ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಹೇಳಿ ಕುಲೆ ಹುಡುಕ್ಲಿಕ್ಕೆ ದೆವ್ವ, ಇವನಿಗೆ ದೆವ್ವ ಅಂತ ನೋಡ್ಬೇಕು. ಅವನು ನೋಡಿದಾನಂತೆ, ಎಲ್ಲ ಹೋಗಿ ನೋಡಿದಂತೆ. ಈಗ ಅಲ್ಲಿಗೆ ಹೋಗೋದು ಹೇಳ್ತಾ ಇದ್ದೇನೆ. ಇವತ್ತು ತೋರಿಸ್ತಾರಂತೆ ನಮ್ಗೆ ಬೇಡ, ನಾವು ನಿಲ್ಲಿಸ್ತೇವೆ. ಒಮ್ಮೆ ಕೆಳಗೆ ಇಳಿದು ಹೋಗಿ ನೀನು ಯಾವ ದೆವ್ವ ಹತ್ರ ಹೋಗುದಿಲ್ಲ. ನೀನು ನಾವು ಕಾರಿನಲ್ಲಿ ನೋಡಿ ಒಂದು ಹಾಯ್ ಮಾಡಿದ್ವಿ. ಅವನು ಪ್ಲಾನ್ ಇತ್ತು ಒಂದು, ಕ್ಯಾನ್ಸಲ್ ಆಯ್ತು. ಅದಕ್ಕೆ ಕ್ಯಾಮರಾದಲ್ಲಿ ಭೂತ ಕಾಣೋದಿಲ್ಲ ಅಂತೆ. ಹೌದಾ? ಹಾಂ, ನಾವು ಭೂತ ಕೇಳೋ, ಇದು ಕ್ಯಾಮರಾ ಅಲ್ಲ. ಹೌದು, ಭೂತನಿಗೆ ಸ್ಕ್ಯಾಮ್ ಮಾಡೋಣ. ಇದು ಕ್ಯಾಮರಾ ಅಲ್ಲ, ಇದು ಕ್ಯಾಮ್ರಾ ಅಲ್ಲ ಅಂತ ಹೇಳೋಣ, ಆಗ ಕಾಣುತ್ತೆ. ಆಯ್ತಾ? ಸಿಕ್ಕಿದ್ರೆ ಒಳ್ಳೇದಲ್ಲ. ಎಂತದ ಮಂಗ ಸುಮ್ಮನೆ ಮನೆ ಹೋಗುದಾ? ಮತ್ತೆ ಅದನ್ನೇ ನಾನೇ ಇದನ್ನ ನೋಡ್ಲಿಕ್ಕೆ ಹೋಗುದಂತ. ನೋಡ್ಲಿಕ್ಕೆ ಎಂತ ಅದು ಓಡಾಡ್ತಾ ಇರುತ್ತಾ? ಅಲ್ಲ, ಒಂದು ಜಾಗ ಉಂಟಲ್ಲ.
ಈಗ ಇಲ್ಲೆಲ್ಲ ಇರುತ್ತೆ, ಇರೋದೇನು ಅದು ಒಳ್ಳೆಯವರು. ನಾವು ಅವ್ರ ಹತ್ರ ಹೋಗ್ಬೇಕು, ಯಾರು ಬರ್ತಾರೆ ನೋಡಿ. ಎಂತ ಎಂತಾಯ್ತು? ಓಕೆ, ನಾವು ಇವಾಗ ಮುಡಿಪಲ್ಲಿದ್ದೀವಿ ನೋಡಿ. ಫುಲ್ಲು ಕತ್ತಲೆ ಅಂದ್ರೆ ಕತ್ತಲೆ, ಒಂದು ಅಂಗಡಿ ಕೂಡ ಓಪನ್ ಇಲ್ಲ. ಒಂದು ಕತ್ತಲೆ ಅಂದ್ರೆ ಕತ್ತಲೆ, ಚೂರು ಕೂಡ ಓಪನ್ ಇಲ್ಲ. ಎಂತ ಎಲ್ಲಿ ನಾವು ಇವಾಗ ಹೋಗ್ತಾ ಇದ್ದೀವಿ 12:30 ಹೋಗ್ತಾ ಇದ್ದೀವಿ. ಏನು ಸಿಗ್ಲಿಲ್ಲ. ಇವನು ನೋಡಿ, ಇವನಿಗೆ ನಾಳೆ ಡ್ಯೂಟಿಗೆ ಹೋಗ್ಲಿಕ್ಕೆ ಉಂಟಾಗ್ತಾನೆ. ಅವನು 12 ಗಂಟೆಗೆ ಮಲಗ್ತಾನೆ ಯಾವಾಗ್ಲೂ. ಇವಂದು ಈಗ ಕಿತ್ತಾಪತಿ ಒಂದೇ ಶಕ್ತಿನಗರ ಹೋಗೋಣ ನಾವು ಅಂತ ಹೇಳಿ. ಈಗ ಇಲ್ಲಿಂದ ನಾವು ಶಕ್ತಿನಗರಕ್ಕೆ ಹೋಗ್ಬೇಕು. ನೋಡಿ ನೋಡಿ ನೋಡಿ, ಈಗ ಅರ್ಧ ನಾವು ಬಂದ ಮೇಲೆ ನಮಗೆ ಮಲಗ್ಲಿಕ್ಕೆ ಉಂಟು. ನನಗೆ ನಾವು ಇಲ್ಲೇ ಗುಡ್ಡಕ್ಕೆ ಹೋಗೋಣ ಅಂತ ಹೇಳಿ ಇಲ್ಲಿಂದ ಚೇಂಜ್ ಮಾಡ್ತಾ ಇದ್ದಾರೆ. ಹೇಳು, ಅಲ್ಲಿ ಲೈಟ್ ಬ್ಲಿಂಕ್ ಆಗ್ತಾ ಉಂಟು. ಎಲ್ಲಿ ಎಂತ ಬಂತಾಗಾದ್ರೆ? ಓ ಹೌದು, ಸ್ಟ್ರೀಟ್ ಲೈಟ್ ನೋಡಿ ಬ್ಲಿಂಕ್ ಆಗ್ತಾ ಉಂಟು. ಇಲ್ಲಿ ನೋಡಿ, ನೋಡಿ ಬ್ಲಿಂಕ್ ಆಗ್ತಾ ಉಂಟು ಇಲ್ಲಿ. ಇಲ್ಲಿಂದಲೇ ಸ್ಟಾರ್ಟ್. ನೋಡಿ ಹಾ, ಇದೆಂತದ್ದು ಎಲ್ಲ ಬ್ಲಿಂಕ್ ಆಗ್ತಾ ಉಂಟಾ? ನಾವು ಹೋಗುವಾಗ ನೋಡು, ಹೀಗೆ ಅಲ್ಲ ಟಿವಿಯಲ್ಲಿ ತೋರಿಸುದು. ನೋಡ ಅಲ್ಲಿ ನೋಡ, ಎಲ್ಲ ಹಾಗೆ ಆಗ್ತಾ ಉಂಟಾ ನೋಡ. ಅಲ್ಲಿ ನೋಡು, ಬ್ಲಿಂಕ್ ಆಗ್ತಾ ಉಂಟು. ಇಲ್ಲಿ ಫುಲ್ ಎದರ್ತಾ ಇದ್ದಾರೆ. ಲೈಟ್ ಹಾಕ ಹಿಂದ್ಗಡೆದ್ದು. ಪೊಲೀಸ್ ಅಲ್ವಾ? ಟ್ಯಾಕ್ಸಿ ಪೊಲೀಸ್ ಓಕೆ. ಎಂತ ಗೊತ್ತುಂಟ, ಇಲ್ಲಿಂದ ಕ್ಲಾರದ್ದು ಫಟ್ಕೈ ಇಲ್ಲಿ ಈಗ ಸರಿ ಉಂಟಲ್ಲ, ಅಲ್ಲಿಂದ ತಿರುಗಿಸೋ ಬೇಡವೇ ಬೇಡ ಅಂತ ಹೇಳಿ. ಓಕೆ ಹೋಗೋಣ, ನೋಡೋಣ. ಈಗ ನಾವು ಫುಲ್ ಪ್ರಿಪರೇಷನ್ ಎಲ್ಲ ಮಾಡಿ ಹೋಗುದು. ಫ್ಯೂಲ್ ಎಲ್ಲ ಹಾಕಿ ಫುಲ್ ಮಾಡುದು. ಮಧ್ಯದಲ್ಲಿ ಪುನಃ ಫ್ಯೂಲ್ ಇಲ್ಲ ಅಂತ ಬರ್ಬೋದಲ್ಲ, ಅದಕ್ಕೆ ಅದು ಇನ್ನೊಂದು ಮಾಡಿ ಹೋಗುದು. ಮತ್ತೆ ಭೂತಾನೆ ನಮಗೆ ಕರ್ಕೊಂಡು ಮನೆಗೆ ಬಿಡ್ಬೇಕಾಗುತ್ತೆ. ಮತ್ತೆ ನಾನೊಂದು ಇರುವಾಗ ನೀವು ಎದುರ್ಬೇಕಂತಿಲ್ಲ, ಗೊತ್ತಾಯ್ತಾ? ಅದಕ್ಕೆ ಕಳ್ಳ ಮಧ್ಯದಲ್ಲಿ ಕೂತ್ಕೊಂಡಿದ್ದಾನೆ. ನಾನು ಭೂತಕ್ಕೆಲ್ಲ ಟ್ರಿಕ್ಸ್ ಅಲ್ಲೆಲ್ಲ ಹಿಡಿತೇನೆ. ಎಂತ ಮೀನಿನ ವಾಸನೆ ಬರ್ತಾ ಉಂಟು. ಚಿಲ್ಲಿ ಟಪಾಕ್ ಡಮ್ ಡಮ್ಮ, ಅದು ಮೀನು ವಾಸನೆ ಬರ್ತಾ ಉಂಟ ಅಂತ ಇವನ ಭೂತ ಇತ್ತು. ಇವತ್ತು ಭೂತ ಇದು ಬ್ಯಾಂಗ್ಳೂರು ಅವರನ್ನೊಂದು ಹೇಳಲಿಕ್ಕೆ. ಇವತ್ತು ಭೂತ ಓಡುತ್ತೆ ನಮ್ಮನ್ನು ನೋಡಿ. ಇವನ ಭೂತ ಮಧ್ಯಮ ಕುಟುಂಬದವರು ಬರ್ತಾ ಇದ್ದಾರಂತೆ. ಅಕ್ಕ ನಿಮ್ ಸಬ್ಸ್ಕ್ರೈಬರ್ ನಮಗೆ ಆಟೋಗ್ರಾಫ್ ಕೊಡಿ. ಎಲ್ಲ ವಿಡಿಯೋಸ್ ನೋಡ್ತೀನಿ, ನಿಮ್ಮ ಎಲ್ಲ ವಿಡಿಯೋಸ್ ನೋಡ್ತೀನಿ ನಾನು. ಇವಾಗ ನಾವು ಪಂಪಲ್ ಸರ್ಕಲ್ ಅಲ್ಲಿ ಇದ್ದೀವಿ. ಮೆಲ್ಲ 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 ಒಟ್ರಸಿ ಹೋಗುದು ನೈಟ್. ಇಲ್ಲಿ ಏನಾದ್ರು ಭೂತ ನೋಡ್ಲಿಕ್ಕೆ ಅಂತ ಬಂದ್ವಿ. ಈಗ ಏನಾದ್ರು ನಮ್ಮ ಹೊಟ್ಟೆ ಒಳಗಿರುವ ಭೂತಕ್ಕೆ ಹಸಿವಾಗ್ತಾ ಉಂಟಲ್ಲ, ಇನ್ನು ಸಿಕ್ಕಿದ್ರೆ ನೋಡೋಣ. ನಮ್ಮ ಪಂಪಲ್ ಕಲಶ ನೋಡಿ, ಎಷ್ಟು ಓಲ್ಡ್ ಅಲ್ಲ ಇದು. ತೆಗೆದಿಟ್ಟಿದ್ರು, ಇವಾಗ ಇಟ್ಟಿದ್ದಾರೆ ಮತ್ತೆ. ಅಲ್ಲಿ ಹೋಗ್ಲಿಕ್ಕೆ ಉಂಟಾ ಫುಡ್ ಕೋರ್ಟ್ಗೆ? ಒಂದುಂಡಾ ಓಪನ್ ಮತ್ತೆ ಕಬಾಬ್ ಮಸಾಲ, ಕಬಾಬ್ ಒಂದು, ಟಿಕ್ಕೊಂದು, ಚಿಕನ್ ಉಂಟು. ಎಂತ ಉಂಟಂತೆ? ಕಬಾಬ್ ಉಂಟಂತೆ, ಚಿಕನ್ ಟಿಕ್ಕ ಉಂಟಂತೆ. ಕಬಾಬ್ ಟಿಕ್ಕ ಯಾವ್ದು ಬೇಕು? ಎಂತ? ಕೋನ್ ಐಸ್ ಕ್ರೀಮ್ ಉಂಟು. ಕೋನ್ ಐಸ್ ಕ್ರೀಮ್ ಉಂಟಾ ಕೇಳು? ಕೋನ್ ಐಸ್ ಕ್ರೀಮ್ ಉಂಟಾ? ಕೋನ್ ಐಸ್ ಕ್ರೀಮ್ ಓಕೆ, ಇವಾಗ ನಾವು
ಒಳಗಡೆ ರೋಡಿಗೆ ಬಂದಿದ್ದೀವಿ. ಇಲ್ಲಿ ಒಂದು ಮುಡಿಪತ್ರ ಒಳಗಡೆ ರೋಡ್ ಉಂಟು. ಅಲ್ಲಿ ತುಂಬಾ ಇವರಿಗೆ ಚರ್ಬಿ ಜಾಸ್ತಿ ಆಗಿದೆ. ಅದು ಜೈಲ್ ರೋಡ್ ಪಾಸಿಬಿಲಿಟೀಸ್ ರೈಟ್ ಆಫ್ ಮಾಡಿ ನಂಗೆ ಫಸ್ಟ್ ನೋಡ್ತಾ ಇದ್ದೆ. ನಾನು ಮತ್ತು ಇನ್ನೊಂದೇ ಮುಂದೆ ಇರೋದು. ಇವರು ಒಳ್ಳೆ ಹಿಂದ್ಗಡೆ ಕೂತ್ಕೊಂಡಿದ್ದಾರೆ, ಚೆನ್ನಾಗಿ ಕೂತ್ಕೊಂಡಿದ್ದಾರೆ. ಆಗ ಹೋಗೋಣ ಅಂತೇಳಿ ಎಂತ ಹೋಗೋದು, ಗಂಟೆ 2 ಆಯ್ತು. ಇಲ್ಲಿ ನೋಡಿ ಬೇಡ ನಗನ ಕರೆಯ ಗಂಟೆ 2 ಆಯ್ತು. ನಾನ್ ಬಿಡ್ಬೇಕಾ? ಅರ್ಧ ಭೂತಕ್ಕಿಂತ ನಿನ್ನ ಡ್ರೈವಿಂಗ್ ಅಲ್ಲಿ ಎದುರಿಗೆ ಹೋಗ್ತೀವಿ ನಾವು. ಓಕೆ, ಈಗ ಎಲ್ಲರೂ ಕ್ಲೋಸ್ ಮಾಡಿ ಹೋಗೋಣ. ಲೈಟ್ ಎಲ್ಲ ಕ್ಲೋಸ್ ಮಾಡಿ. ಆಫ್ ಮಾಡಿ ಹೆಡ್ಲೈಟ್ ಬಂದ್ ಮಾಡ್ಬೇಡ, ಗಾಡಿ ಹೋಗ್ಬೇಕಲ್ಲ. ಇಲ್ಲಿಂದ ಹಾಕ್ಲಿಕ್ಕಿಲ್ಲ, ಅದು ಅಲ್ಲಿಂದ ಕಾಣ್ತದೆ. ಇಲ್ಲಿಂದ ಬೇಡ, ಅಲ್ಲಿಂದ ಬರೋ ರಿಟರ್ನ್ ಇಲ್ಲಿಂದ. ಇದು ಹಾಂಟೆಡ್ ಪ್ಲೇಸ್. ನೋಡೋಣ. ಇಲ್ಲಿಂದ ತುಂಬಾ ಜನ ಕಾಣಿದೆ. ಇಲ್ಲಿ ಯಾರು ಇಲ್ಲಿ ಹೇಳ್ತಾ ಇದ್ರು ಇರುತ್ತೆ ಅಂತ ಹೇಳಿ. ಇಲ್ಲಿ ಯಾರು ಅಷ್ಟು ಜನ ಬರಲ್ಲ ಈ ಸೈಡ್. ಹೌದು. ಇದು ಹೇಗಿದೆ ನೋಡಿ, ಇಲ್ದಿದ್ರು ಏನು ಕಾಣೋದಿಲ್ಲ. ಮೇಲೆ ಫುಲ್ ಕತ್ತಲೆ ಉಂಟು. ಗಂಟೆ ನೋಡಿ 1:57. ಸಾಕು, ಇಲ್ಲಿಂದ ವಾಪಸ್ ಹೋಗೋಣ. ಬೆಸ್ಟ್ ಟೈಮ್ ಹೋಗುವ. ಎಡಸ್ ಹೋಗ್ತದಿಲ್ಲ ನೋಡುವ. ವಾಕ್ ಮಾಡ್ತೀಯ ಇಲ್ಲಿ? ನಡಿಲಿಕ್ಕೆ ಮರಳು ಉಂಟು. ಸ್ವಲ್ಪ ನಡಿ, 1 ನಿಮಿಷ ಬ್ರೋ. ಅಲ್ಲ ಅಂದ್ರೆ ರಾತ್ರಿ ಜಾಸ್ತಿ ವಾಕಿಂಗ್ ಮಾಡ್ಬಾರ್ದ? ಇಲ್ಲಿ ಯಾರು ಹೇಳಿದ್ರು? ನಾವು ಕಾರಲ್ಲಿ ಕೂತ್ಕೊಂಡು ಹೋಗಿ ಊಟ ಮಾಡಿದ್ಮೇಲೆ ವಾಕಿಂಗ್ ಮಾಡ್ಬೇಕು. ಹೇಗೆ ನೈಟ್ ನೀ ಮಮ್ಮಿ ಸೋರನಿ ಬ್ರಾಸ್ಲೆ ಅರ್ರಯ್ಯ. ನಾವು ರೀಲ್ ಮಾಡ್ಲಿಕ್ಕೆ ಇಲ್ಲೇ ಬರುದಲ್ಲ. ಈ ಟೈಮಿಗೆ ಬರ ಇಲ್ಲೊಂದು ರೀಲ್ ಮಾಡಿದ್ದಲ್ಲ. ಇಲ್ಲ ಕರೆಕ್ಟ್. ಈಗ ಮಾಡೋಣ. ಈಗ ರೀಲ್ ಅಲ್ಲ, ಈಗ ಇದೇ ಪ್ಲೇಸ್ ಅಲ್ಲ ಮೇನ್. ಯಾರು ವಿಂಡೋ ಓಪನ್ ಮಾಡಿ ಸನ್ ರೂಫ್ ಮೇಲೆ ಈಗ ರೀಲ್ ಮಾಡಿದ್ರೆ ಎಲ್ಲರೂ ಒದ್ದೆ ಆಗಿ ಹೊಡ್ಬೇಕಷ್ಟೇ. ಈಗ ಸನ್ ರೂಫ್ ಮೇಲೆ ಹೋಗಿ ವಿಡಿಯೋ ತೆಗಿತೀಯ ರಾಯ್? ಈಗ ಒಂದು ನಂಗೆ ಇದು ಕೂಡ ಆಗ್ತಾ ಉಂಟು. ಈಗ ಮೇಲೆ ಸ್ಲೋ ಉಂಟು. ಅಲ್ಲ, ಫಾಗ್ ನೋಡಿ, ತುಂಬಾ ಫಾಗ್ ಉಂಟು. ಮತ್ತೆ ನಂಗೆ ಶೀತ ಅಲ್ಲ, ಅದು ಯಾಕೆ? ಪರವಾಗಿಲ್ಲ, ನಾನು ಮಿಕ್ಸ್ ವೇಪರ್ ಆಫ್ ಕರ್ನಾಗ ಮಂಗಳ ಅಲ್ಲ. ಲೆವಿ ಹೇಳ್ತಾ ಇದ್ದಾನೆ, ಯಾರಾದ್ರೂ ಕಂಡ್ರೆ ನಾವು ಸೀದಾ ಹೋಗೋಣ ಅಂತ ಹೇಳಿ ಡ್ಯಾಶ್ ಮಾಡಿ ಹೋಗ್ಬಾ ಅಂತ. ಡ್ಯಾಶ್ ಮಾಡಿ. ಇದು ಡ್ಯಾಶ್ ಕೂಡ ಆಗುದಿಲ್ಲ, ಇದ್ರಲ್ಲಿ ಡ್ಯಾಶ್ ಉಂಟಲ್ಲ, ಸೀದಾ ಅದ್ರ ಮುಂದೆ ಹೋಗಿ ನಿಲ್ಲುತ್ತೆ. ಹೋಗಿ ದೇವ್ರೆ, ಏನೋ ಒಂಥರ ಕ್ಲಾರಾ ಏನೋ ಬೇಕಂದ್ರೆ ಎದುರಿಸ್ತಾ ಇದಾರೆ ಇಲ್ಲಿ ನನಗೆ. ಕೈ ಬರ್ತಾ ಉಂಟು. ಅಲ್ಲ, ನನಗೆ ಹುಚ್ಚು ಅಲ್ಲ, ಇವರು ಕೂತ್ಕೊಂಡು ಸತ್ಯ ನನಗೆ ಹುಚ್ಚು ಇಲ್ಲ. ನೀನೆಲ್ಲ ಹೇಳಿದ್ದು. ಹೌದು, ಹೋಗು ಅಂತ ಹೇಳಿದ್ದು ನೀವೇ. ಫಸ್ಟ್ ಈ ಹುಚ್ಚ ಸ್ಟಾರ್ಟ್ ಮಾಡಿದ. ಇನ್ನೊಂದು ಲೈಟ್ ಕಟ್ ಎಲ್ಲಿ ಪ್ರಿಯ ಏನೋ ಎಷ್ಟು ಸ್ಲೋ ಎಂತ ಅಲ್ಲ ಇದು. ಏನೋ ಒಂದು ಪ್ರಿಯ ಬೆಳಗ್ಗೆ ದೊಡ್ಡ ದಿಸ್ತ ಪ್ರಿಯ ಚಿಟ್ಟರದೆ ಅವನಿಗೆ ನೋಡು, ಎದುರ್ತಾನೆ ಅವನು. ಮತ್ತೆ ಹೀಗೆ ಮಾಡ್ಬೋದು ಕಾರನ್ನು. ಇವ್ರು ಎಂತ ಇಲ್ಲ, ಇಲ್ಲಿ ಇದೆಲ್ಲ ಉಂಟಲ್ಲಿ. ಪ್ರಿಯಾ ಅದು ಇಬ್ಬರು ಸೂಸೈಡ್ ಮಾಡಿರಲ್ಲ ಇಲ್ಲಿ, ಅದು ನೋಡು ಆ ಕಂಬಕ್ಕೆ. ಅದೇ ಸುಳ್ಳು ಹೇಳುದು ಇವರು. ಸುಮ್ನೆ ಹೋಗ್ತಾರೆ ನೀವು. ನಿಜ ಪ್ರಿಯಾ, ಫಾಸ್ಟ್ ಕಂಬ ಅದೇ ಕಂಬ ಅಲ್ಲಿ ಮೇಲೆ ನೋಡಂತೆ. ರಾತ್ರಿ ಇವತ್ತು ನಾನು ನಿಮ್ಗೆ ಪ್ರಿಯಾ ನೋಡಲಿ, ಸರಿ ನೋಡು. ನೀವು ಸುಮ್ನೆ ಹೋಗಿ ಇಲ್ಲಿಂದ. ನಂಬಲ್ಲ ನಾನು ರಾತ್ರಿ ನಿಮ್ಗೆ ಮಲಗಲಿಕ್ಕೆ ಬಿಡ್ಲಿಕ್ಕಿಲ್ಲ. ನೀನು ಮಲಗ್ತಾ ಇಲ್ಲಿ ಆಯ್ತು, ಬಂತು. ನೀನು ಮಲಗ್ತಿಲ್ಲ, ಅಲ್ಲಿಂದ ಸೈಡಲ್ಲಿ ಇರ್ತದೆ. ಸೈಡಲ್ಲಿ ನೀವೇ ಇರೋದು ಭೂತ. ಈಗ ನಾಳೆ ಇನ್ನೊಂದು ರೌಂಡ್ ನಾನ್ ಬರಲ್ಲ, ನನ್ನನ್ನು ಅಲ್ಲೇ ಬಿಟ್ಟು ಹೋಗಿ. ಇಲ್ಲೇ ಬಿಡ್ಬೇಕಾ? ಅಲ್ಲಿ ಬಿಡಿ, ಮನೆ ಹತ್ರ. ಓಪನ್ ನೋಡು, ಇಲ್ಲಿ ಓಪನ್ ಬೇಡ, ನಿಲ್ಲ ಈಸು ಅಕ್ಷಯ ಇಲ್ಲಿದ್ದೀರಾ? ಇಲ್ಲಿ ಸ್ಟಾಪ್ ಮಾಡು. ಪ್ರಿಯಾ ನಾವು ಹೋಗಿ ಬರ್ತೀವಿ. ನಾಯಿ ಬೊಗಳ್ತಾ ಇಲ್ಲ, ಸುಮ್ನೆ ಉಂಟು ನೋಡಿ. ಇದು ಇದೆ ಅಂದ್ರೆ ಅರ್ಥ ಮಾಡ್ಕೋ. ಅದು ಆ ನಾಯಿ ನೋಡಿ, ಈ ನಾಯಿ ಓಡಿ ಹೋಗಿದ್ದು ಅಷ್ಟೇ. ಎರಡು
ಅವಾ ಅಂತೂ ನಾವು ಸುಮ್ಮನೆ ಎಲ್ಲ ಎದುರುದು ಎಂತ ಇರುದಿಲ್ಲ ಅಲ್ಲ, ಗೊತ್ತಾಯ್ತಾ. ಅದು ಸೌಂಡ್ ಬರುತ್ತೆ ಅಂತ ಇದು ಬರುತ್ತೆ ಅಂತ ಹೇಳ್ತಾ ಇದ್ರು. ವಿಂಡೋ ಓಪನ್ ಮಾಡಿ ಹೋಗ್ಬೇಕಿತ್ತು. ಯವ್ವ, ಬೇಡಪ್ಪ. ಸೌಂಡ್ ಬರ್ತಾ ಇತ್ತು. ನಾಳೆ ಇದನ್ನ ನೋಡ್ಬೇಕು ವಿಡಿಯೋದಲ್ಲಿ ಕಾಣ್ತದೆ. ಎಂತ ಕಾಣೋದಿಲ್ಲ. ಆಯ್ತಲ್ಲ, ಫೈನಲಿ ಬಂದ್ವಿ ನಾವು. ಇನ್ನು ಸೀದಾ ಮನೆಗೆ ಹೋಗ್ತೀವಿ. ಹಾಗೂ ಮುಸ್ಕು ಹಾಕೊಂಡು ಮಲಗ್ತೀನಿ ಅಷ್ಟೇ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಪುನಃ ಅಲ್ಲೇ ಹೋಗ್ತೇವೆ, ಅದೇ ಆಗ್ತದೆ. ಅದೆಂತ ಇದು ಅದೇನು? ಉಡ ಉಡಾನ ಅಲ್ಲ. ಉಡಾನೆ ಮುಂಗುಸಿ. ಅಲ್ಲ, ನಾವು ಲೂಪ್ ಆಗಿದ್ರೆ ಎಂತ ಆಗ್ತದಲ್ಲ ಅದೇ. ಯವ್ವಾ, ಆ ಫಿಲ್ಮ್ ಅಲ್ಲೆಲ್ಲ ನೋಡ್ತೀವಲ್ಲ ಅದೇ ರೋಡ್ ಅಲ್ಲಿ ಇದೇ ರೋಡ್ ಅಲ್ಲಿ ನಾವು ಹೋಗುದು. ಯಾವ ಎಂತ ಮಾಡಿದ್ರು ನಮ್ಮ ಹತ್ರ ಎಂತ ಇಲ್ಲಲ್ಲ ಈಗ. ಒಂದು ಬಾಟ್ಲಿ ನೀರುಂಟು, ಫ್ಯೂಲ್ ಅದೆಲ್ಲ ಅದೆಲ್ಲ ಖಾಲಿ ಆಗುದಿಲ್ಲ. ಅಲ್ಲ, ಅದೆಲ್ಲ ಖಾಲಿ ಆಗುದಿಲ್ಲ, ಅದೆಲ್ಲ ರೀಫಿಲ್ ಆಗ್ತದೆ. ಹೌದೌದು, ಅದು ಲೂಪ್ ಅದೇ ಖಾಲಿ ನೀರು ಮಾತ್ರ. ಈ ಕಾರಲ್ಲಿ ಎಂತೆಲ್ಲ ಉಂಟಲ್ಲ ತಿಂದುದೆಲ್ಲ ಅದೆಲ್ಲ ರೀಫಿಲ್ ಆಗ್ತದೆ. ಹೌದೌದು. ಬೇರೆ ಯಾವ್ದು ನಿಮ್ಗೆ ತೆಗಿಲಿಕ್ಕೆ ಆಪ್ಷನ್ ಇಲ್ಲ. ಇದು ಮಾತ್ರ ರೀಸೆಟ್ ಆಗೋದಾ? ಇದೆಂತ ಗಾಡಿ? ಕಾರಲ್ಲಿ ಎಂತ ಅಲ್ಲಿಲ್ಲ ಕೈ ಹಾಕ್ಲಿಕ್ಕೆ ಒಳ್ಳೇದಾಯ್ತು. ಕ್ಯಾಮರಾ ಆಚೆ ಬೇಸ್ ಮಾಡ್ತಾರೆ. ಹಾಗೆ ಆದ್ರೆ ಕಷ್ಟ ಅಲ್ಲ. ಕಷ್ಟ ಎಂತ ಅಲ್ಲ, ಫಿಲ್ಮ್ ಅಲ್ಲಿ ಎಲ್ಲ ತೋರಿಸುದು ಅದೇ ಟೈಮ್ ಅಲ್ಲಿ ಅಲ್ಲ, ಅಧಿಕ ಪ್ರಸಂಗ ಒಬ್ರಿಗೆ, ಯಾರಿಗಾದ್ರೂ ಒಬ್ರಿಗೆ ಅಧಿಕ ಪ್ರಸಂಗ, ನಿಂತು ಹೊರಗಡೆ ಹೋಗುದು ಅಲ್ಲ. ಮತ್ತೆ ಸುಸು ಬರೋದಾಗ ಹೋಗ್ಬೇಕು. ಆದ್ರೂ ಮತ್ತೆ ರಾತ್ರಿ ಟೈಮ್ ಅಲ್ಲೇ ಸೌಂಡ್ ಆಗುತ್ತೆ ಅಂತ ಸೀದಾ ಬಾಗಿಲು ತೆಗೆದು ನೋಡ್ಲಿಕ್ಕೆ ಹೋಗ್ಬೋದು. ಅಮೆರಿಕದಲ್ಲಿ ಜಾಸ್ತಿ ಇದು ಫಾರಿನ್ ಮೂವೀಸ್ ಏನೋ ಸೌಂಡ್ ಬಂದ್ರೆ ಹೋಗುದು ಎಲ್ಲ ಇನ್ವೆಸ್ಟಿಗೇಟ್ ಅದು ನೈಟ್ ಅಲ್ಲಿ ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ ಹೋಗುದು. ಹೌದು, ಅವಸ್ಥೆ ಆಯ್ತಲ್ಲ. ಮನೆ ಬಂತು, ಇನ್ನು ಮಲಗ್ತೀವಿ. ಮತ್ತೆ ನಾಳೆ ಸಿಗ್ತೀನಿ. ಬಾಯ್ ಬಾಯ್. ಬಾಯ್ ಬಾಯ್ ಹೇಳಿ. ಬಾಯ್ ಬಾಯ್. ಇಲ್ಲ ಬಾಯ್ ಬಾಯ್ ಇಲ್ಲ ಪ್ರಿಯಾ, ಅವರಿಗೆ ಬಾಯ್ ಬಾಯ್ ಹೇಳಿ, ಅವ್ರ ಮಲಗ್ಲಿ. ನಾವು ಮಾತಾಡು ಇನ್ನು ಕೂಡ. ಆಯ್ತಾಯ್ತು. ಏನೋ ಒಂಥರ ಅಕ್ಷಿ, ಆಲ್ ದ ಬೆಸ್ಟ್. ಓಕೆ, ಇನ್ನು ಡೇರಿಂಗ್ ಮುಗೀತು ನಮ್ಮದು. ಮನೆಗೆ ಹೋಗೋದು, ಗಟ್ಟಿ ಮಲಗೋದು. ತುಂಬ ಲೇಟಾಗಿದೆ. ನೀವು ಕೂಡ ಮಲಗಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್. ಗುಡ್ ನೈಟ್.